ವಕ್ರತುಂಡ ಮಹಾಕಾವ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿನಾಕಾಯ ನಮಸ್ತುತೆ ನಮಸ್ತುತೆ. ಏನು ಈ ಖಳನಾಯಕನ ಬಾಯಲ್ಲಿ ವಿಘ್ನೇಶ್ವರನ ಶ್ಲೋಕ ಬರುತ್ತಿದೆ ಎಂದು ಆಶ್ಚರ್ಯ ಪಡಬೇಡಿ. ಎಲ್ಲ ವಿಘ್ನಗಳನ್ನು ಭಯವಿಲ್ಲದೆ ಭೇದಿಸಿದಾಗಲೇ ಈ ರಾಜಕೀಯಕ್ಕೆ ಬಂದಿರುವುದು. ಈ ರಾಜಕೀಯಕ್ಕೆ ಬರಬೇಕಾದ್ರೆ ಏನೆಲ್ಲ ವಿಘ್ನಗಳು ಬರುತ್ತವೆ, ಆ ಎಲ್ಲ ವಿಘ್ನಗಳನ್ನು ಎದುರಿಸಿದಾಗಲೇ ಈ ರಾಜಕೀಯಕ್ಕೆ ಕಾಲಿಡಲು ಸಾಧ್ಯ. ಈ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಏನೆಲ್ಲ ಮಾಡಿರ್ತೇವೆ ಅನ್ನೋದು ನಿಮಗೇನು ಗೊತ್ತೋ? ನಮಗೇನು ಬೇಕಾಗಿರ್ತೈತೆ? ನಿಮ್ಮನ್ನಾಳಕ ಕುರ್ಚಿ ಬೇಕಾಗೈತಿ. 5 ವರ್ಷ ಕುರ್ಚಿದ ಕುಂದ್ರಾಕ ನಾವು ಏನ್ ಬೇಕಾದ್ ಮಾಡ್ತೇವೆ. ಚುನಾವಣೆ ಒಳಗ ಓಟಿಗೆ 5,000 ಅಂದ್ರೂ ಕೊಡ್ತೀವಿ, 10,000 ಅಂದ್ರೂ ಕೊಡ್ತೀವಿ, ಎಂಡನು ಕೊಡ್ತೀವಿ, ಕಂಡನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಗಲ್ದಾಗ ಹೆಣ್ಣು ಕೊಡ್ತೀವಿ. ಕಿತ್ತುಕೊಳ್ಳುವುದಷ್ಟೇ ಅಲ್ಲ ಪಾರ್ಟ್ನರ್, ಹುಲಿ ಕೈಯಲ್ಲಿ ಬೇಟೆ ಸಿಕ್ಕರೆ ಹೇಗೆ ಅದು ತಿನ್ನುತ್ತದೆ ಅದೇ ರೀತಿ ಮುಗ್ಧ ಪ್ರಜೆಗಳ ರಕ್ತ ಇರಬೇಕು. ನಾವು ಅವರ ಮನೆಗೆ ಓಟು ಕೇಳಲು ಹೋದಾಗ ಶಿಕ್ಷಕರಂತೆ ಎಂಡಕ್ಕೆ ಕಂಡಕ್ಕೆ ತೊಟ್ಟಿಗೆ ಕೈ ಚಾಚುತ್ತಾರೆ. ಅವರು ಒಮ್ಮೆ ಗುಮ್ಮಿದ್ರೆ ನಾವು 5 ವರ್ಷ ಗುಮ್ಮುತ್ತೇವೆ. ಮುಂದೆ ಹೆಂಗ್ ಗುಮ್ಮಿದ್ರು ನಮ್ದೇ ಅಧಿಕಾರ. ಮಿತ್ರ, ಈ ಇಲೆಕ್ಷನ್ ನಲ್ಲಿ ನಮ್ಮ ಕಪ್ಪು ಹಣದ ಖಜಾನೆ ಖಾಲಿಯಾಗಿದೆ. ನೀವು ಹೇಗಿದ್ದರು ಅಬಕಾರಿ ಸಚಿವರಾದರೆ ಎಲ್ಲ ಹಳ್ಳಿಗಳಿಗೂ ಮದ್ಯದ ಅಂಗಡಿ ಓಪನ್ ಮಾಡಿಸಿ ಅದರಿಂದ ಬರುವ ಕಮಿಷನ್ ನಿಂದ ನಮ್ಮ ಖಜಾನೆಯನ್ನು ಭರ್ತಿಗೊಳಿಸಬೇಕು. ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿರುವೆ ಪಾಟೀಲ. ಹಳ್ಳಿಗಳಲ್ಲಿ ಮದ್ಯದ ಅಂಗಡಿಯಲ್ಲಿ ಓಪನ್ ಮಾಡಲು ಒಪ್ಪಿಗೆ ಸೂಚಿಸಿದ್ದಾರೆ. ಇನ್ನೊಂದು ವಿಷಯ, ಬಾರಿನಲ್ಲಿ ರೆಡಿಯಾಗುವ ವಿಸ್ಕಿಯನ್ನು ಇಲ್ಲೇ ರೆಡಿ ಮಾಡಲು ನಮ್ಮ ಜಮೀನಲ್ಲೂ ಫ್ಯಾಕ್ಟರಿ ಕಟ್ಟಲು ಸಿದ್ಧತೆ ಮಾಡಿಕೊಂಡಿದ್ದೇನೆ. ಅದರ ಜೊತೆ ಆ ರಾಮಚಂದ್ರನ ಜಮೀನನ್ನು ಖರೀದಿ ಮಾಡಲು ಸಿದ್ಧತೆ ನಡೆಸಿದ್ದೇನೆ. ಆದರೆ ಆ ರಾಮಚಂದ್ರ, ನೀವು ಸಿದ್ಧತೆ ಮಾಡಿಕೊಂಡ್ರಿ ಅಂದ್ರ ಆ ರಾಮಚಂದ್ರ ಎಲ್ಲ ಸಿದ್ಧತೆ ಇರ್ಬೇಕಲ್ಲ. ಅವನು ಸಿದ್ಧವಿಲ್ಲ ಅಂದ್ರ ನಾನು
ಸಿದ್ಧಗೊಳಿಸುತ್ತೇನೆ. ಶ್ರೀಪತಿ ರಾಜಕೀಯದ ಹುಚ್ಚಿನಿಂದ ಅವನ ಹೆಂಡತಿಯನ್ನು ಕಳೆದುಕೊಂಡಿರುವನು. ಈಗ ನಾವು ಹೇಳಿದಂತೆ ಕೇಳದಿದ್ದರೆ ಅವನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಆ ರಾಮಚಂದ್ರ. ಪಾಟೀಲ, ಆ ವಿಷಯ ನನಗೆ ಬಿಡು. ಆ ರಾಮಚಂದ್ರನಿಗೆ ಬರ ಹೇಳಿದ್ದೇನೆ. ನಾವು ಏನಂತೆ ಕೇಳಿದರೆ ಹಣ ಕೊಟ್ಟು ಕೊಂಡುಕೊಳ್ಳೋಣ, ಕೇಳದಿದ್ದಾರೆ ಬಲವಂತವಾಗಿ ಆದರೂ ಕಟ್ಟುಕೊಳ್ಳೋಣ. ಹಾ ಶ್ರೀಪತಿ, ಹೇಳ್ರಿ. ಪಾರ್ಟಿಗೆ ಎಲ್ಲ ವ್ಯವಸ್ಥೆ ಮಾಡಿರುತ್ತಾನೆ. ಎಲ್ಲ ರೆಡಿ ಮಾಡೇನ್ರಿ, ಎಲ್ಲ ರೆಡಿ ಮಾಡೇನ್ರಿ. ಅವೆಟ್ಸು, ಓಟಿ, BP, ಬೀರು, ಬ್ರಾಂಡಿ, ಮಾಂಸ, ಕಂಡ, ಹೆಣ್ಣು, ಮಣ್ಣು ಎಲ್ಲ ರೆಡಿ ಮಾಡೇನ್ರಿ. ಶುರು ಹಚ್ಚಿಗೆ ಬರ್ರಿ ಟೇಬಲ್ಗೆ. ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆಳೈಗೆ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ. ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ನಿನ್ನ ನಮಗೆ ಭಾವದ ದಿನವೋ. ಮತ್ತಲ್ಲಿ 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 ಕುಡಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ
ಮಿತ್ರ, ನನ್ನದು ಸ್ವಲ್ಪ ಕೆಲಸವಿದೆ, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು ಆಯ್ತು ಪಾಟೀಲ, ಹೋಗಿ ಬಾ. ನಮಸ್ಕಾರ ಉಗ್ರಯ್ಯನವರೇ, ನಮಸ್ಕಾರ. ನನ್ನನ್ನು ಬರಲು ಹೇಳಿದ್ದೀರೆಂದು ಶ್ರೀಪತಿಯವರು ಬಂದು ಹೇಳಿದರು. ನಿಜ ರಾಮಚಂದ್ರ, ನಾನೇ ಬರಬೇಕೆಂದುಕೊಂಡಿದ್ದೆ. ಆದರೆ ಚುನಾವಣೆಯ ಗಡಿಬಿಡಿಯಲ್ಲಿ ಮರೆತು ಬಿಟ್ಟೆ. ಹಳ್ಳಿಗೆ ಹೋಗಿ ಮತದಾರರನ್ನು ಭೇಟಿಯಾಗುವ ಗಡಿಬಿಡಿಯಲ್ಲಿ ಮರೆತು ಬಿಟ್ಟೆ. ನಿನ್ನ ಹೆಂಡತಿ ಸತ್ತಳೆಂದು ಸುದ್ದಿ ಕೇಳಿ ನನಗೆ ಬಹಳ ನೋವೆನಿಸಿತು. ಹೌದು ಉಗ್ರಯ್ಯನವರೇ, ಹೌದು. ಒಳ್ಳೆಯವರನ್ನು ಬಾಳು ದಿನ ಬದುಕಲು ಬಿಡುವುದಿಲ್ಲ ಆ ಕರುಣೆ ಇಲ್ಲದ ಕಟುಕ ದೇವರು. ಬಾಳು ದಿನ ಬದುಕಲು ಬಿಡುವುದಿಲ್ಲ ಕರುಣೆ ಇಲ್ಲದ ಕಟುಕ ದೇವರೆಂದು ಬಾಳುವುದಕ್ಕಾಗಿ ನನ್ನ ಹೆಂಡತಿ ಭಾಗೀರಥಿನೇ ಸಾಕ್ಷಿ. ನೀ ಹೇಳುತ್ತಿರುವುದು ನಿಜ ರಾಮಚಂದ್ರ. ಮನುಷ್ಯನಿಗೆ ಸಾವು ಯಾವ ರೀತಿ ಬರುತ್ತದೆ ಎನ್ನುವುದು ತಿಳಿಯಲಾರದು. ಪಾಪ, ನಿನ್ನ ಹೆಂಡತಿ ತುಂಬಾ ಒಳ್ಳೆಯವಳು. ಅವಳಿಗೆ ಈ ರೀತಿ ಸಾವು ಬರಬಾರದಾಗಿತ್ತು. ನೋಡಿದ್ರೆ ಹೆಂಗೈತಿ ಕಾಲಮಾನ ಇದು. ಆಕಿಗೆಲ್ಲಿ ಸಾವು ಬರ್ಬೇಕ್ರಿ, ಆಕಿಗೆಲ್ಲಿ ಸಾವು ಬರ್ಬೇಕು. ಇಬ್ರು ಕೂಡಿ ಮನಸ್ಸಿಗೆ ಬಂದಂಗ ಸರ್ತಿ ಮೇಲೆ ಸರ್ತಿ ಶೀಲದ ಸುಖ ಉಂಡು ಶಿವಲೋಕಕ್ಕೆ ಕಳಿಸಿ ಮತ್ತೆ ಭಾಳ ಒಳ್ಳೆಯವ್ರಂಗೆ ನಟಿಸ್ತಾರೆ. ಇವ್ರನ್ನ ನೋಡಿ ಕಲಿಬೇಕು ಇವತ್ತಿನ ರಾಜಕೀಯ ಮಂದಿ. ಬಾಯಿಂದ ಹಾಡಿದ ಮಾತು ದೇಹದಿಂದ ಓದ ಜೀವ ಮರಳಿ ಬರುವುದಿಲ್ಲ. ಉಗ್ರಯ್ಯನವ್ರೆ, ರಾಮಚಂದ್ರ ಕೂಡ ಏನೋ ಮಾತನಾಡೋದೈತೆ ಅಂದ್ರಲ್ಲ, ಮತ್ತೆ ಬಂದು ನಿಂತಾನಲ್ಲ, ಮಾತಾಡ್ರಲ್ಲ. ರಾಮಚಂದ್ರ, ನೀನು ರೈತ ಪಕ್ಷದ ನಾಯಕ. ರೈತರ ಕುಂದು ಕೊರತೆಗಳನ್ನು ನಿಭಾಯಿಸಲು ರಾಜಕೀಯಕ್ಕೆ ಬರಬೇಕೆಂದುಕೊಂಡಿದ್ದೀಯಂತೆ ಕಾಣುತ್ತೆ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನುವುದು ಸುಳ್ಳಲ್ಲ. ನಿನ್ನ ದೈವ ಸರಿ ಇಲ್ಲಂತ ಕಾಣುತ್ತೆ. ನಿನಗೆ ಈ ನಾಡ ಸೇವೆ ಮಾಡುವ ಅವಕಾಶ ಸಿಗಲಿಲ್ಲ. ಮುಂದೆ ಸಿಗಬಹುದು. ನನಗೆ ನಮ್ಮ ಸರ್ಕಾರವು ಅಬಕಾರಿ ಖಾತೆಯನ್ನು ಕೊಟ್ಟಿರುತ್ತದೆ. ಒಳ್ಳೆಯದಾಯ್ತು ಉಗ್ರಯ್ಯನವರೇ, ಒಳ್ಳೆಯದಾಯ್ತು. ಒಳ್ಳೆಯ ಆಡಳಿತವನ್ನು ನಡೆಸಿ ಈ ನಮ್ಮ ರೈತರನ್ನು ಉದ್ಧರಿಸಿ ಉದ್ಧಾರ ಮಾಡುವುದಕ್ಕೆ ಫ್ಯಾಕ್ಟರಿ ಕಟ್ಟಿಸುತ್ತಿರುವೆ ರಾಮಚಂದ್ರ. ಫ್ಯಾಕ್ಟರಿಯಲ್ಲಿ 1,00,000 ಜನ ಕೆಲಸ ಮಾಡಬಹುದು. ಊರ ಆಚೆ ಇರುವ ನಮ್ಮ ಜಮೀನಿನಲ್ಲಿ ಫ್ಯಾಕ್ಟರಿ ಕಟ್ಟಲು ಸಿದ್ಧತೆ ಮಾಡಿಕೊಂಡಿರುತ್ತೇನೆ. ಅದರ ಜೊತೆ ನಿನ್ನ 5 ಎಕರೆ ಜಮೀನು ಇದೆಯಲ್ಲ, ಅದನ್ನು ಕೊಟ್ಟರೆ ಇನ್ನೂ ಅನುಕೂಲವಾಗುತ್ತದೆ. ನಿಮ್ಮ ಅನುಕೂಲತೆಗಾಗಿ ನಮಗೆ ಅನ್ನ ಕೊಡುವ ಭೂತಾಯಿಯನ್ನು ಕೊಡುವ ಅಗತ್ಯ ನಮಗಿಲ್ಲ. ಆ ಪರಿಸ್ಥಿತಿಯೂ ನಮಗೆ ಬಂದಿಲ್ಲ ಉಗ್ರಯ್ಯನವರೇ. ನಿನಗೆ ಅಗತ್ಯ ಐತೆ ಅಂತ ನಾವೆಲ್ಲಿ ಹೇಳಿವಪ್ಪ ರಾಮಚಂದ್ರ. ನಿನ್ನ ಜಮೀನು ಕೊಟ್ರ ಇನ್ನೂ ಒಳ್ಳೇದಕ್ಕೈತೆ ರಾಮಚಂದ್ರ, ಸ್ವಲ್ಪ ಯೋಚನೆ ಮಾಡು. ಇದು ಒಳ್ಳೆಯ ಕೆಲಸ ಅನ್ನುವುದಿಲ್ಲ ಶ್ರೀಪತಿ.
ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮಂತವರ ಕಡೆಯಿಂದ ಕಿತ್ತಿಕೊಳ್ಳುವ ನಾಟಕ. ನೋಡು ಉಗ್ರಯ್ಯ, ಈ ಸರಾಯಿ ಕುಡಿತದಿಂದ ಎಷ್ಟೋ ಮನೆ ಸಂಸಾರಗಳು ಸರ್ವನಾಶವಾಗಿವೆ. ಆ ಸಾರಾಯಿ ಫ್ಯಾಕ್ಟರಿ ಕಟ್ಟಬೇಕಾದರೆ ನಿನ್ನ ಜಮೀನಿನಲ್ಲಿ ಕಟ್ಟಿಕೋ. ನನ್ನ ಜಮೀನಿನ ತಂಟೆಗೆ ಬಂದರೆ ಈ ರೈತನ ಕೈಯಲ್ಲಿ ನಿನಗೆ ಉಡುಗಾಲವೇ ಇಲ್ಲ. ಉಳಿಗಾಲ ಅದು ಈ ಉಗ್ರಯ್ಯನಿಗೆ ಉಳಿಗಾಲ. ಲೇ ರಾಮ, ಈ ನಾಡಲ್ಲಿ ನನ್ನ ಕಾಪಿ ಮೋಷ್ಟಿಯಲ್ಲಿ ಇಟ್ಟುಕೊಂಡಿರುವ ಈ ಉಗ್ರ ಭಯಾನಕ ಉಗ್ರಯ್ಯನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ನಿನ್ನಲ್ಲಿದೆಯಾ? ಧೈರ್ಯ? ನನ್ನಲ್ಲಿ ಧೈರ್ಯ ಇದೆಯೋ ಇಲ್ಲವೋ ಎಂದು ನೋಡಬೇಕಾದರೆ ನೀನು ನನ್ನ ಜಮೀನಿನಲ್ಲಿ ಕಾಲಿಟ್ಟು ನೋಡು. ಆವಾಗ ತಿಳಿಯುತ್ತದೆ ಈ ರೈತನ ತಾಕತ್ತು. ರೈತನ ತಾಕತ್ತು? ಲೇ ರಾಮ, ನಾಳೆನೆ ಆ ನಿನ್ನ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಟಲು ಶಂಕುಸ್ಥಾಪನೆ ನೆರವೇರಿಸುವೆ ಮಗನೇ. ನಿಮ್ಮಪ್ಪನ ಮಗನೇನಾದ್ರೆ ಬಂದು ತಡೆ ಈ ರಾವಣನನ್ನು. ನೀನು ಯಾರಪ್ಪನಿಗೆ ಹುಟ್ಟಿದೆ ಎಂದು ಮೊದಲು ತಿಳಿದುಕೋ, ಆಮೇಲೆ ನಮ್ಮಪ್ಪನ ಬಗ್ಗೆ ಮಾತನಾಡುವೆ ಅಂತೆ. ಲೇ ಬೇಕಾರಿನ ಮಗನೇ, ನನಗೆ ಲೇ ಎಂದು ಪದ ಬಳಸಿ ಸೊಕ್ಕಿನಿಂದ ಮಾತನಾಡುವನು ಯಾರಲೇನೇ ಬಾಚ? ಯಾರೆಂದು ಕೇಳುವ ವಂಚಕರಿಗೆ ನರಕ ತೋರಿಸುವ ನಾಯಕ. ಏ ಉಗ್ರಯ್ಯ, ಅಧಿಕಾರ ನಿನ್ನ ಕೈಯಲ್ಲಿದೆ ಎಂದು ಗರ್ವದಿಂದ ಕರಿಬಿಚ್ಚಿದರೆ ಗಗನಕ್ಕೆ ಹಾರುವುದು ನಿನ್ನ ಪ್ರಾಣ. ಅದು ಈ ಗಂಡನೆಯ ಪುಂಡ ಗುರುವಿನ ಕೈಯಲ್ಲಿ. ಪುಂಡ? ನಿನ್ನಂತ ಪುಂಡ ಗಂಡುಗಳಿಗೆ ಮೆಂಡನಾದ ಈ ಉಗ್ರಯ್ಯನಿಗೆ ಪ್ರಾಣದ ಭಯ. ಲೇ ಗುರು, ಆ ನಿನ್ನಣ್ಣನಿಗೆ ಬುದ್ಧಿ ಇಲ್ಲ. ನೀನು ಬುದ್ಧಿ ಕೇಳಿದಂತೆ ಎಗರಬೇಡ. ಸುಮ್ಮನೆ ನಾನು ಹೇಳಿದಂತೆ ಕೇಳು. ಎಲ್ಲ ಜಮೀನನ್ನು ನಮಗೆ ಕೊಟ್ಟು ಬಿಡು. ಇಲ್ಲದಿದ್ದರೆ ಕಂಗೆಟ್ಟ ಈ ಕಳ್ಳರ ನಾಯಕನ ಕೈಯಲ್ಲಿ ಕೈಲಾಸ ಸೇರಬೇಡ ಮಗನ ಜೋಕಿ. ನನ್ನನ್ನು ಕೈಲಾಸಕ್ಕೆ ಕಳುಹಿಸುವ ಖಳನಾಯಕ ನೀನಾದರೆ ತಾಯಿ ಮಲಪ್ರಭೆಯ ನೀರು ಕುಡಿದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿಂದು ಗಟ್ಟಿ ಮುಟ್ಟಾಗಿ ಬೆಳೆದ ದೇಹಿದು. ಲೇ ಉಗ್ರಯ್ಯ, ನಿನ್ನನ್ನು ಹಾಗೆ ಬಿಟ್ಟರೆ ಅಮಾಯಕರ ಮೇಲೆ ಅಟ್ಟಾಸದಿಂದ ಬೆರೆಯುವವರೇ. ಸಿಡಿಗುಂಡು? ಲೇ ಗುರು, ಇದು ಈ ಉಗ್ರಯ್ಯನ ಆಸ್ಥಾನ ಕಣೋ. ನಿನ್ನಂತ ಸಿಡಿಗುಂಡುಗಳ ಎದೆ ಗುಂಡಿಗೆ ಚೆಲ್ಲಿ ಬೇಸಿ ರಕ್ತದಿಂದ ಅಭಿಷೇಕ ಮಾಡಿಕೊಳ್ಳುವ
ಮಾ ಪ್ರಚಂಡ ನಾನು ಲೇ ಗುರು ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ನಿನ್ನ ಬಾಳು ಬಂಗಾರವಾಗುವುದು. ಇಲ್ಲದಿದ್ದರೆ ನನ್ನ ರಾಜಕೀಯ ಬಲದಿಂದ ನಿಮ್ಮನ್ನು ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚುವೆ. ಲೇ ಉಗ್ರಯ್ಯ, ನಿನ್ನ ರಾಜಕೀಯದ ರಥ ಸ್ವಲ್ಪ ದಿನ ಮಾತ್ರ ಮೆರೆಯಬಹುದು. ಈ ಪ್ರಜೆಗಳು ಕೈ ಬಿಟ್ರಂದ್ರೆ ನೆಲ ಕಚ್ಚಿ ಹೋಗುತ್ತೆ. ಆದರೆ ಈ ರೈತನ ರಥ ಹಾಗಲ್ಲ, ಕೊನೆವರೆಗೂ ಬದುಕಲು ಜೀವನ ಕೊಡುತ್ತದೆ. ಇನ್ನು ಮೇಲೆ ನನ್ನ ಮೇಲೆ ತಂಟಕ್ಕೆ ಏನಾದ್ರೂ ಬಂದಿದ್ದ ಕರವಾದರೆ ಈ ಕ್ರಾಂತಿ ಕೊಡಲಿಗೆ ಆಹುತಿಯಾಗುವೆ. ಎಚ್ಚರ 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 ಹೇಳುವ ನಿಮ್ಮಂಥವರನ್ನು ಎಚ್ಚರ ತಪ್ಪಿಸಿ ಎಡೆ ಮುರುಗಿ ಕಟ್ಟುವ ಯಮ ನಾನು. ಲೇ ರಾಮಚಂದ್ರ, ಈ ಉಗ್ರಯ್ಯನನ್ನು ಎದುರು ಹಾಕಿಕೊಂಡರೆ ಸೋರುವ ಬೆಂಕಿಯನ್ನು ನಿನ್ನ ಉಡಿಯಲ್ಲಿ ಕಟ್ಟಿಕೊಂಡಂತೆ. ಯಾವ ಸಮಯದಲ್ಲಿ ದಾನ ಆಗುವಿರೋ ನಿಮಗೆ ತಿಳಿಯುವುದಿಲ್ಲ. ನಿಮ್ಮ ಹಠ ಬೆಟ್ಟು ನಾ ಹೇಳಂತೆ ಕೇಳಿ, ನಿಮ್ಮ ಕೈ ತುಂಬ ಬೇಕಾದಷ್ಟು ಕೋಟಿ ಹಣ ಕೊಡುತ್ತೇನೆ. ತೆಗೆದುಕೊಂಡು ಆಯಾಗಿ ಜೀವನ ಮಾಡಿ. ಅಷ್ಟು ಮಾಡಪ್ಪ ರಾಮಣ್ಣ. ಸುಮ್ಮನೆ ಆಟಕ್ಕೆ ಬಿದ್ದು ಘಟ ಉರ್ಸ್ಕೊಳ್ಳಕ್ ಹೋಗ್ಬೇಡ. ಸ್ವಲ್ಪ ಹೇಳೋದನ್ನು ಸ್ವಲ್ಪ ಕೇಳು. ಯಾಕಲೇ ಶ್ರೀಪತಿ, ನಮ್ಮ ಜಮೀನು ನಮ್ಮ ಸ್ವತ್ತ. ಕೊಡುವುದಿಲ್ಲವೆಂದರೆ ನಮ್ಮ ಘಟ ಉಳಿಸಲು ನಿಮಗೇನು ಕೊಬ್ಬೆ? ನೋಡು ಉಗ್ರಯ್ಯ, ನಿನ್ನಲ್ಲಿರುವ ಎಲ್ಲ ಜಮೀನು ಕೊಟ್ಟರು ನಮ್ಮ ಜಮೀನು ಮಾತ್ರ ನಾವು ಕೊಡುವುದಿಲ್ಲ. ಸುಮ್ಮನೆ ನನ್ನ ಹೊಲದ ವಿಚಾರ ಬಿಟ್ಟರೆ ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ಬಾಗಲಕೋಟೆಗೆ ಕಳಿಸುವೆ. ಎಚ್ಚರ. ತಿದ್ದಿ ಹೇಳಿದರೆ ತಿಳಿದುಕೊಳ್ಳುವನಲ್ಲ ಈ ನೀಚ. ಎದೆಗೆ ಒತ್ತು ಬುದ್ಧಿ ಕಲಿಸಿದಾಗಲೇ ತಿಳಿಯುವುದು ಈ ದುಷ್ಟನಿಗೆ. ಏ ಗುರು, ನನಗೆ ದುಷ್ಟನೆಂದು ಮಗಳೇನೇ ನನ್ನ ರಾಜಕೀಯ ರಣರಂಗದಲ್ಲಿ ನರಕ ಅನುಭವಿಸುವೆ ಮಗಳೇ. ಅಧಿಕಾರ ಇದೆ ಎಂದು ದುರಾಂಕಾರದಿಂದ ವರ್ತಿಸಿದರೆ ಕತ್ತರಿಸಿ ಹೋಗುವುದು ನಿನ್ನ ರುಂಡ. ಅದು ಈ ಗಂಡು ಹುಲಿಯ ಕೈಯಲ್ಲಿ. ಲೇ ಗುರು, ಹುಲಿ ಎಂದು ಉಪ್ಪಿಲ್ದ ಉರಿದ್ರಲ್ಲಪ್ಪ ಆ ಸಿಂಧೂರ್ ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ. ಅಂಥವ್ರ ವಿಲಿ 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 ಒದ್ದಾಡಿ ನೇನಿಗೆ ಶರಣರಾಗ್ಯಾರ. ಅಂಥದ್ರಾಗ ನೀ ಏನು ಕಿಶವ? ಅವರಷ್ಟು ಸೂರನಲ್ಲ ಧೀರನಲ್ಲ. ಸುಮ್ಮನೆ ನಾವು ಹೇಳ್ದಂಗ ಇಲಿಯಂಗ ಸುಮ್ಮನೆ ಕೇಳೋ. ಶ್ರೀಪತಿ, ನಿಮ್ಮಂತ ತಲೆ ಹಿಡಿಕರಿಂದ ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಆ ವೀರ ಯೋಧರು. ಅಂದಿನಿಂದ ಇಂದಿನವರೆಗೂ ನಿಮ್ಮಂತ ತಾಯಿ ಗಂಡರಿಂದ ಕುಲಗೆಟ್ಟು ಹೋಗಿದೆ ನಮ್ಮ ದೇಶ. ತಾಯಿ ಜೊತೆ ಸರಸ ಮಾಡಲು ಹೇಸದ ನಿಮ್ಮಂತ ಕದಿಮರ ಕೊರಳಲ್ಲಿ ಮೆಟ್ಟಿನ ಸರ ಹಾಕಿ ಕತ್ತ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡಿದಾಗಲೇ ತಿಳಿಯುತ್ತದೆ ನಿಮ್ಮಂತ ತಾಯಿ ಗಂಡರಿಗೆ. ಗುರು, ಇನ್ನೊಂದು ಮಾತನಾಡಿದರೆ ನನ್ನ 8ನೇ ಬಂಟರ ಬಂದೂಕಿನಿಂದ ಒಂದು ಗುಂಡು ಆಚೆ ಬಂದರೆ ನಿನ್ನ ತಲೆ ಬುರುಳೇನಾಗುವುದು. ಸುಮ್ಮನೆ ಇಲ್ಲಿಂದ ಕಣ್ಮರೆಯಾಗಿ ಓಡು ನಿನ್ನೋರಿಗೆ. ಇಲ್ಲದಿದ್ದರೆ ಅನುಭವಿಸು ಮಗನೇ. ಉಗ್ರಯ್ಯ,
ನಿಲ್ಲು ಸೋದರ ನಿಲ್ಲು. ಆತುರ ಪಟ್ಟು ಅನಾಹುತ ಮಾಡಬೇಡ. ಇದು ಒಂದು ಸಾರಿ ಇವರನ್ನು ಬಿಟ್ಟು ಬಿಡು, ಬದುಕಿಕೊಳ್ಳಲಿ. ಇನ್ನೊಂದು ಸಾರಿ ನಮ್ಮನ್ನು ಕೆಣಕಿದ್ದೇ ಆದರೆ ಇವರಲ್ಲಿರುವ ಬಿಸಿಯ ರಕ್ತವನ್ನು ಕುಡಿದು ಬಿಡುವರಂತೆ. ನಡೆ. ಲೇ ಉಗ್ರಯ್ಯ, ನಮ್ಮಣ್ಣನಿಂದ ಬದುಕಿಕೊಂಡಿರುವೆ ಮಗನೇ. ಇರದಿದ್ದರೆ ನಿನ್ನ ಮರಣಕ್ಕೆ ಮಂಗಲ ಆಡುತ್ತಿದ್ದೆ. ಲೇ ಉಗ್ರಯ್ಯ, ಜೀವನದಲ್ಲಿ ಏನು ಮಾಡಬೇಕೆಂಬುದು ರಾಮಾಯಣ ಕಲಿಸುತ್ತದೆ, ಏನು ಮಾಡಬಾರದೆಂಬುದು ಮಹಾಭಾರತ ಕಲಿಸುತ್ತದೆ. ಅದೇ ರೀತಿ ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದು ಭಗವದ್ಗೀತೆ ಕಲಿಸುತ್ತದೆ. ಇದನ್ನೆಲ್ಲ ತಿಳಿದು ನಡೆದರೆ ನಿನ್ನ ಜೀವನ, ಇರದಿದ್ದರೆ ನಿನಗೆ ಮರಣ ಖಚಿತ. ಅದು ಈ ಕ್ರಾಂತಿಯ ಹುಲಿಯಿಂದ. ಚಪ್ಪೆಸ್ತಾರ ಕೊಡಕ. ಬರುತ್ತೇನೆ ಉಗ್ರಯ್ಯ, ಮತ್ತೆ ಭೇಟಿ ಆಗುತ್ತಾನೆ. ಮುಂಡೆ ಮಕ್ಕಳು, ಲಪಂಗ್ ನನ್ನ ಮಕ್ಕಳು, ಕತ್ತಿ ನನ್ನ ಮಕ್ಕಳು ಅಲ್ರಿ, ಬಾಯಿಗೆ ಬಂದಂಗೆ ಮಾತಾಡ್ತಾರ್ರಿ. ಎಷ್ಟು ಸೊಕ್ಕಿರ್ಬೇಕ್ರಿ ಈ ಮಕ್ಕಳಿಗೆ. ಇವನ ನನಗೂ ಇಂಥದೇ ಬೇಕಾಗಿತ್ತು ಶ್ರೀಪತೆ. ಎಂತ ಗಂಡನೆಯ ಪುಂಡರು ಬೇಕಾಗಿರುವುದು. ಇನ್ನು ಮುಂದೆ ಪ್ರಾರಂಭವಾಯಿತು ಈ ಉಗ್ರಯ್ಯನ ನಾಟಕದ ದಾಂಧೆ. ಶ್ರೀಪತಿ, ಇನ್ನು ಮುಂದೆ ಪ್ರಾರಂಭವಾಯಿತು ಈ ಉಗ್ರಯ್ಯನ ಸೇಡು. ಅವರನ್ನು ಜೀವಂತವಾಗಿ ಉಳಿಸಲೇಬಾರದು. ಹೌದು ಮಾವ, ನಾಂದಿ ನೀ ಹಾಡು ಮಂಗಳಾರತಿ, ನಾ ಈ ದೇವಿಕಾ ಹಾಡ್ತಾಳೆ. ಇದೇನು ಹೇಳುತ್ತಿರುವೆ ದೇವಿಕಾ? ಮಾವ, ನೀನು ಮಾತಾಡಿಕೊಳ್ಳುವುದನ್ನ ಎಲ್ಲ ಕೇಳಿಸಿಕೊಂಡೆ. ಆ ಕದಿಮರು ನಿನಗೆ ಮೋಸ ಮಾಡಿದ್ದಾರೆ. ಆ ಕದಿಮರ ತಮ್ಮ ಬ್ರಹ್ಮ ನನಗೆ ಮೋಸ ಮಾಡಿದ್ದಾನೆ. ಆ ಸೇಡಿನ ಪ್ರತೀಕಾರ ತೀರ್ಸ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ದೇವಿಕಾನೇ ಅಲ್ಲ ಮಾವ. ಮೆಚ್ಚಿದೆ ದೇವಿಕಾ, ಈ ನಿನ್ನ ಛಲಕ್ಕೆ ಮೆಚ್ಚಿದೆ. ಈ ನಿನ್ನ ಮಾವ ಗುಡಿ ನಿರ್ಮಾಣ ಮಾಡಿದರೆ ನೀನು ಕಳಸಾರೋಹಣ ಮಾಡುವ ಚತುರೆ ಎಂದು. ಅಷ್ಟೇ ಅಲ್ಲ ಮಾವ, ಇಷ್ಟೊಂದು ಹೊಗಳಬೇಡ ನೀ ನನಗೆ. ಆ ಬ್ರಹ್ಮನ ಬರಹೊನ್ನೆ ಬರೇ ಬಲ್ಲಲು ಈ ದೇವಿಕಾ. ನಡೆ ಮಾವ, ಒಳಗಡೆ ಹೋಗಿ ವಿಚಾರ ಮಾಡೋಣ. ನಾವು ಒಳಗೆ ಬರ್ಲೇ ಬೇಡ ಅದೇಕ. ಶಕುನಿ ಇದ್ರಿಂದ ತಾನೇ ಪಾಂಡವರನ್ನು ಸದೆ ಬೆಳೆಯಲು ಸಾಧ್ಯ. ಶ್ರೀಪತಿಯವರೇ, ನೀವು ನಮ್ಮ ನಾಟಕಕ್ಕೆ ಬೇಕೇ ಬೇಕು. ನಡೆಯಿರಿ, ಒಳಗಡೆ ಹೋಗಿ ಎಲ್ಲರೂ ಸೇರಿ ವಿಚಾರ ಮಾಡೋಣ. ಮುರುಗ ಮುರುಗ ಹುಲಿ ಮುರುಗ ಬಂದ ನೋಡು
ದೇವರ ಬಿಟ್ಟರೆ ಸಾವಯೆಂದು ತಪ್ಪಿಲ್ಲ, ತಪ್ಪುವುದು ಇಲ್ಲ. ಇವತ್ತು ಆಳಲ್ಲ, ಯಾರನ್ನು ಹೆದರಲ್ಲ. ಹುಲಿ ಹುಲಿ ಅಜ ಹುಲಿ, ಹುಲಿ ಹುಲಿ ಹುಲಿ. ಭೂಕಂಪಕ್ಕೆ ನಲುಗಿ ಆರ್ಭಟಿಸುತ್ತಿದೆ ಸಾಗರದ ಅಲೆಗಳು. ಬೀರುಗೋಳಿಗೆ ಬೆದರಿ ಹಾರುತ್ತಿದೆ ಬೆಂಕಿಯ ಹೊಲೆಗಳು. ಕಾಡ್ಗಿಚ್ಚಲು ಕಂಡು ಹಗುರುತ್ತಿದೆ ಕಾಡಿನ ಎಲೆಗಳು. ಸೂರ್ಯನ ತಾಪಕ್ಕೆ ತೇಲುತ್ತಿದೆ ಹಿಮಶಿಲೆಗಳು. ಈ ಪ್ರಳಯಾಂತಕ ಪಾಟೀಲ್ ಕಂಗಣ್ಣು ಬಿಟ್ಟರೆ ನರಗುತ್ತದೆ ಈ ಭೂಮಂಡಲ. ಕೆಂಗಣ್ಣಿನ ಗಂಡುಗಲಿಯಾದ ಈ ಪ್ರಶಾಂತ್ ಪಾಟೀಲನಿಗೆ ಚೆಳ್ಳೆ ಹಣ್ಣು ತಿನ್ನಿಸುತ್ತಿರಲ್ಲ ನನ್ನ ಪಾರ್ಟ್ನರ್ ಉಗ್ರಯ್ಯ. ಲೇ ಉಗ್ರಯ್ಯ, ನನ್ನ ಸಹಾಯದಿಂದ ರಾಜಕೀಯಕ್ಕೆ ಬಂದು ನನ್ನನ್ನೇ ಕಡೆಗಣಿಸುತ್ತಿರಲಿಲ್ಲ. ಇದಕ್ಕೆ ತಕ್ಕ ಪ್ರತಿ ಉತ್ತರ ಕೊಡುತ್ತೇನೆ. ಲೇ ಉಗ್ರಯ್ಯ, ಚಂದ್ರನಂತೆ ಬಿಂಬಿಸುತ್ತಿರುವ ನಿನ್ನ ಸೊಸೆ ದೇವಿಕಳ ಮೇಲೆ ನನ್ನ ಪ್ರೇಮದ ಬಲೆ ಬೀಸಿ ಆ ನಿನ್ನ ಸೊಸೆಯಿಂದಲೇ ನಿನಗೆ ಸಂಚುಕಾರ ತಂದೊಟ್ಟುವೆ. ಈ ಪ್ರಶಾಂತ್ ಪಾಟೀಲ್ ನಿನಗೆ ಆಯಷ್ಟು ಧೈರ್ಯ ಹೊಂದಿತ್ತೇನೋ ನಿನಗೆ. ಸಮಸ್ಯೆಪ್ಪ ನಿಂದು? ಸಮಸ್ಯೆ ಏನ? ಸಮಸ್ಯೆ ಏನ್ ನಿಂದ ಹೇಳ. ಏನ್ ಪ್ರಾಬ್ಲಮ್ ಆಗೈತಿ? ನಾನು ಆಗಲೇ ಹೇಳಕತ್ತೀನಿ, ವಾರ್ನಿಂಗ್ ಭಾಳ ಮತ್ತು ಇದು ಮಾಡಬೇಡ್ರಿ. ಮತ್ತೆ ಇಟ್ಟತನ ಮಾತಾಡಿದ್ ನಾನ ನೋಡಿನಿ, ಈಗ ಏನಿಲ್ಲ ಅಂತ ಹೇಳ್ತೀಯಲ್ಲ. ಇಷ್ಟ ಆಯ್ತು. ಈಗ ಅವ್ರಿಗೆ ತೊಂದರೆ ಕೊಡಂಗಿಲ್ಲ, ಅದಕ್ಕೆ ನಾ ಅವ್ರನ್ನ ಬಿಟ್ಟು ಕುಂದ್ರ ಅಂತ ಹೇಳಿದ್ದು ನಿಮಗೆ. ಸರ್ ಅವ್ರು ಹಿಂದಕ್ಕೆ ಸರಿಸಿಬಿಡ್ರಿ ಸರ್. ಮೆಲ್ಕ್ ಸ್ವಲ್ಪ ಹಿಂದಕ್ಕೆ ಸರಿಸಿಬಿಡ್ರಿ. ಅವ್ರಿಗೆ ತೊಂದರೆ ಕೊಡ್ಬೇಡ್ರಿ ಅಂತ ನಿಮ್ಗೆ ಹೇಳಿವ್ ನಾವು ಆಗಲೇ. ಸರ ಹಿಂದಕ್ಕೆ ಸರಿಸಿಬಿಡ್ರಿ. ಉಳ್ಕೆದ್ರೆ ಯಾರು ಹೋಗ್ಬೇಡ್ರಿ. ಸರ್ ಅದರ ಯಾರು ಹೋಗ್ಬೇಡ್ರಿ, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ್ರಿ. ನೀವು ನೋಡ್ರಿ ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ, ನೋಡ್ಬಿಡ್ರಿಪ್ಪ. ಈ ತರ ಡಿಸ್ಟರ್ಬ್ ಮಾಡ್ಬಿಡ್ರಿ. ಅವ್ರು ಮಾತು ಕಲ್ತಿರ್ತಾರ. ನಿಮಗೆ ಸಮಸ್ಯೆ ಎಷ್ಟು ಹೇಳಿದ್ರು ಕೈ ಮುಗಿದು ಹೇಳಿದ್ರಿಲ್ಲ, ಕಾಲು ಮುಗಿದು ಹೇಳಿದ್ರಿಲ್ಲ. ಈ ಪ್ರಶಾಂತ್ ಪಾಟೀಲ್ ನನಗೆ ಆಯಷ್ಟು ಧೈರ್ಯ ಬಂದಿತ್ತೇನೋ ನಿನಗೆ? ನನ್ನ ಧೈರ್ಯದ ಬಗ್ಗೆ ಕೆನಕ ಬೇಡ ಪಾಟೀಲ್. ಕಂಗೆಟ್ಟ ಕ್ರಾಂತಿ ಹುಲಿಯನ್ನು ಕೆನಕಿ ಕಂಟಕ ತಂದುಕೊಳ್ಳಬೇಡ. ಅದು ಈ ಪ್ರಶಾಂತ್ ಪಾಟೀಲನಿಗೆ ಕಂಟಕ ತರುತ್ತೇನೆ ಎಂದು ನಿನ್ನಂತ ಗಂಡ್ಯದಲ್ಲಿ ಪುಂಡರನ್ನು ಭಾರತ ಲೋಕಕ್ಕೆ ಹಟ್ಟಿರುವ ಹಮ್ಮೀರ ನಾನ. ಹಮ್ಮೀರ ಲೇ ಪಾಟೀಲ, ಹಮ್ಮೀರನೆಂದು ಹಾರಾಡಿ ಆ ಪತ್ತು ತಂದುಕೊಳ್ಳಬೇಡ ಈ ಕ್ರಾಂತಿ ಹುಲಿಯ ಕೈಯಲ್ಲಿ. ನಿನ್ನಂತ ಕ್ರಾಂತಿ ಹುಲಿಗಳನ್ನು ಸಮಾಪ್ತಿ ಮಾಡಿವರು ಈ ಪ್ರಶಾಂತ್ ಪಾಟೀಲ್. ನೋಡು ಬ್ರಹ್ಮ, ಈ ಕಾಳಿಂಗ ಸರ್ಪವನ್ನು ಕೆಣಕಬೇಡ. ನೀನು ಕಾಳಿಂಗ ಸರ್ಪವಾದರೆ ನಾನು ಗಗನದಲ್ಲಿ ಸಂಚರಿಸುತ್ತಿರುವ ಗಾರುಡ. ಈ ಗಂಡುಗಳು ಕೆಂಗೆಟ್ಟರೆ ನಿನ್ನ ಘಟ ಹುರುಳು
ಕಂಡರೆ ನೀನೇನು ಬಲಶಾಲಿ ಆಗಲಾರೆ ಈ ನರನಾಗರನ ಮುಂದೆ. ಲೇ ಪಾಟೀಲ್, ನನ್ನ ಶಕ್ತಿಯನ್ನು ಸಮಯ ಬಂದಾಗ ತೋರಿಸುತ್ತೇನೆ. ಈಗ ಈ ಕ್ರಾಂತಿ ಹುಲಿ ಕಾಲ್ ಕೆದರುವ ಮೊದಲು ಇಲ್ಲಿಂದ ಕಾಲ್ ಕಿತ್ತಿದ್ರೆ ಸರಿ, ಇಲ್ಲವಾದರೆ ಈ ಕ್ರಾಂತಿ ಹುಲಿಯಕ್ಕೆ ಸುಟ್ಟು ಭಸ್ಮ ಆಗುವುದು ನಿನ್ನ ಈಗ ಹೋಗುತ್ತೇನೆ, ಮುಂದೆ ಹಚ್ಚುವೆ ಈ ನಾಯಕನ ಸೇಡಿನ ಕೇಳಿ ಬರುತ್ತೇನೆ. ಹೋಗು ಹೋಗು ಪಾಟೀಲ, ಹೋಗು. ನಿನ್ನ ಶೇಡಿನ ಕಿಡಿ ಈ ಬ್ರಹ್ಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನೀನು ಕಿರೀಡಲು